गोट्या सावकाश गोट्या वाचली गप्पा शी तो शी उमेश शी सला ಮಾಡೋದಕ್ಕೆ ಕೋಟೆ ಹಬ್ಬಸ ಕೋಟೆ ಕಾಯಚ್ಚ सर इंदक सर इंदक सर नी होरಣ ಅಲ್ಲಿ ಆ ಕಡೆ ಹೊರ ಪಟ್ಕನ ಹೇಳ್ರಿ ನೀವು ಹೇಳೋಣ ಬಂದವರು ತಾವಾರ್ ತಾಯಿ ಹೇಳ ಇವರು ಬಂದವರು ಬಾರದಾರಿಲ್ಲ ವಿಚಾರ ಮಾಡಿದ್ರೆ ವಿಚಾರ ಆಗಲಾರದು ಏನ್ ಮಾಡ್ಬೇಕಲ್ಲ ಸಂಗೀತಗಾರ ಶಿರೋಮಣಿ ದೊಡ್ಡ ಸಾರಥಿ ಅವರು ದೊಡ್ಡ ಮಾತಾಡಿರೋರು ಚಾಪ ಮತ್ತೊಂದು ವೇಳೆಯಲ್ಲಿ ಬಿರುದಾಕಿ ಮಾತಾಡಿಸಿ ನೋಡುವಂತನಾಗಲ್ಲ ಸುಂದರ ಸಾರಥಿ ಓಹೋ ಮೇವು ಮೇಲೆ ಜರ ಪಿತಾಂಬರಿಯನ್ನು ಕಾಲಲ್ಲಿ ಗಿರಿಘಾತಿಯನ್ನು ತೊಟ್ಟು ರುಂಡ ನಾವಿಯನ್ನು ಕೊಳ್ಳಲು ಧರಿಸಿಕೊಂಡು ಕೈಯಲ್ಲಿ ಖಡಗು ತಿರ್ಸುಲಗಳ ದಾಂಡವನ್ನು ಹಿಡಿದು ಗಟ್ಟಿನ ರಂಗಮಂಟಪದಲ್ಲಿ ಶೃಂಗಾರದಿಂದ ಬಂದವರು ಕಾಂಗಾರ ತಾಯಿ ಹೊಂದಿದ್ದೇವೆ ಸೇವಕ ರಾಣಿ ಅಚ್ಚಣಿ ನವದೀಕ್ಷಣಿ ಬ್ರಹ್ಮಚಿತ್ತ ಬ್ರಹ್ಮಕುಮಾರ ಮಣಿಯೇ ಸಭಾ ಮಧ್ಯದಲ್ಲಿ ಬಂದವರಿಗೆ ಮಧುರ ವಿಲಾಸಗಳನ್ನು ಬೆದರದೆ ಚಿತ್ತ ಪಾದ ಪದ್ಮಗಳನ್ನು ಹೊಂದಿಸಿ ಕರಜೋಡಿಸಿ ದಾರನ್ನ ಕೇಳುವ ನೀನು ದಾರು ಕಂದ ಎನ್ನ ಮನಕ್ಕೆ ಆನಂದ ಸಾರಥಿ ಎನ್ನುವರು ಪಾವನಾರು ತಾಯಿ ಪುಣ್ಯದೇವಿ ಹೇ ಭಕ್ತ ಶಿರೋಮಣಿ ಹೇ ಭಕ್ತ ಶಿರೋಮಣಿ ನನ್ನ ನಾಮವನ್ನು ಕೇಳುವ ಶಕ್ತಿ ನಿನ್ನಲ್ಲಿ ಉಂಟಾದರೆ ಸಾರ್ಥಿ ಲಿಂಬಿ ಕೊಯ್ರಿ ಕೇಳುವ ಭಕ್ತಿ ಉಂಟಾದರೆ ಹೇಳುವೆನು ಕೇಳು ಚಿತ್ತವಿಟ್ಟನಾಗಿಸು ಲಕ್ಷ್ಯಮತಿ ಬ್ರಹ್ಮನ ಕರ್ಕುಸುವಾಗಿ ನೇಮಿಸಿ ಜಗಜನರ ವೀರಗಳ ರಕ್ಷಣೆ ಭಕ್ತಿಯ ಸ್ವರೂಪವಾಗಿ ನಾಮಗಳು ವಿಷಯಕ್ಕೆ ಸಂಬಂಧಪಟ್ಟಿರುತ್ತವೆ ಯಥೋ ಬ್ರಹ್ಮಾಂಡ ತಥೋ ಪಿಂಡಾಂಡದಂತೆ 25 ತತ್ವಗಳಲ್ಲಿ ವಿನಯವನ ಕೂಡಿದ ಅದೇ ಸ್ಥೂಲ ಶರೀರ ಅದಕ್ಕಾಗಿ ರಜತಂತ್ರಿ ಎಂಬ ಅರ್ಥ ಇರಬಹುದು ಶಶಿಕಾಂತೆ ಶಿಲಕೆಗಳು ಹರಿಹರ ಬಂಡೆಗಳು ಮುಸ್ಕಿರುವ ತೋಪಗಳು ಭರತಗಳು ತುಂಬಿ ಶೋಭಿಸುತ್ತಿರುವ ಅದೇ ರಜತಂತ್ರಿಯಲ್ಲಿ ಕಾಡಿನ ಕಾಡ ಕೋಣಗಳು ಕಾಡ ಆಕಳಗಳು ಅನೇಕ ಮರಕಟ್ಟಗಳು ಜಿಂಕೆ ನರಿ ನಾಯಿ ಇಲಿ ಬೆಕ್ಕ ಸಾರಂಗ ನವಿಲ ಕೋಳಿ ಇತ್ಯಾದಿ ಶೋಭಿಸುತ್ತಿರುವ ಅದರಂಗ ಜ್ಞಾನಿಗಳು ಬ್ರಹ್ಮ ಧ್ಯಾನ ಮಾಡುವ ಋಷಿ ಮೋಹಿತರು ಅತಿ ಶೋಭಯಮಾನವಾಗಿ ಕರಗೊಳಿಸುವರು ಈ ಶಕ್ತಿ ಧ್ಯಾನ ಶಕ್ತಿ ಪರಶಕ್ತಿ ಬರದಿರುವ ಬ್ರಹ್ಮನ ಸತ್ಯಧಾರಿ ಸಹಸ್ರ ನಾಮಧಾರಿಯಾಗಿರುವ ವಿಶ್ವಧಾರಿ ವಿಶ್ವೇಶ್ವರಿ ಜಗನ್ಮಾತೆ ಅಂಬಾ ಮಹೇಶ್ವರಿ ಎಂದ ನಾಮಿರುವುದ ಕಂದ ಹೇಳುವೆನು ನಿನ್ನ ಮುಂದ
ತೋರಿತು. ನಿಮ್ಮಿರುವ ರಾಜಮಂದಿರ ಬಿಟ್ಟು ನಡೆದಿರುವ ಸುಂದರ ಸಭಾಮಂದಿರಕ್ಕೆ ಬಂದ ಕಾನೂನು ತಾಯಿ ಪುಣ್ಯದೇವಿ. ಏ ಸಾರಥಿ, ಹಾ ನಾನಿರುವ ರಾಜಮಂದಿರವನ್ನ ಬಿಟ್ಟು ಈ ನೆರೆದಿರುವ ಸಭಾಮಂದಿರಕ್ಕೆ ಬಂದ ತಾತ್ಪರ್ಯವೇನೆಂದರೆ, ಶಾಪ ಈ ಸಾರಥಿ ತಾಯಿ ನನ್ನ ಪುತ್ರರಾದರೂ ಪೃಥ್ವಿ ಜಗಲಯ ಕಾರ್ಯಕ್ಕೆ ಪುತ್ರಾದಿಗಳು ನೇಮಿಸಲು ಹಾ ಅವರ ಮತ್ಸರ ಭಾವದಿಂದ ಅವರ ಕಣಿಕರದಿಂದ ಶಾಪ ಮಧುಕರೆಂಬ ರಕ್ತಸರು ಉದ್ಭವಿಸಲು ಹಾ ಬ್ರಹ್ಮನ ಸ್ಥಿತಿಯಿಂದ ಕುಳ್ಳರನ್ನು ವಿಷ್ಣುವಿನ ದೇಹದಲ್ಲಿ ವ್ಯಾಪಿಸಿ ಅವರನ್ನು ನಾಶ ಮಾಡಿದ್ದರು. ಶಾಪ ಆ ತಕ್ಷಣ ಅನೇಕ ದೈತ್ಯರು ಉತ್ಪನ್ನವಾದರು. ಹಾ ಪಂಚಮಹಾಭೂತವು ಉತ್ಪನ್ನವಾಯಿತು ಮತ್ತು ಅನೇಕ ಜೀವಕೋಟಿಗಳು ಉತ್ಪನ್ನವಾದವು. ಶಾಪ ಆ ದೈತ್ಯರು ಸೂರ್ಯರಿಗೆ ಕಾಟ ಕೊಡುತ್ತಿರಲು ಹಾ ಅವರ ಗರ್ವವನ್ನು ಮುರಿಲಕ್ಕೆ ಇಂಥ ಘೋರತರದ ರೂಪವನ್ನು ಧರಿಸಿ ಹಾ ಮತ್ತು ಆ ದುಷ್ಟರ ಕಂಠಗಳನ್ನು ಎಲ್ಲ ತ್ರಿಶೂಲದಿಂದ ಛೇದಿಸಿ ಶಾಪ ದೇವತೆಗಳಿಗೆ ಮನಾನಂದ ಗಳಿಸುವ ಸಲುವಾಗಿ ಬಂದೇನಪ್ಪ ಸಾರಥಿ ವಿಚಿತ್ರ ಮೂರ್ತಿ. ಬಂದ್ರೆ ಸೈದ್ರಾಜ್ ನನಗಾದ್ರೆ ಏನ್ರಿ ತಾಯಿ ಎಲೈ ಸಾರಥಿ, ತಾಯಿ ನನ್ನ ವಾರನಾದ ಸಿಂಹರಾಜನಿಗೆ ಬರಬೇಡವಂತವನಾರು ಕಂದ ಎನ್ನ ಮನಕ್ಕೆ ಅದೇ ಕೇಳಲು ಕಳಿಸ್ತಾರೆ ತಾಯಿ. ಸರಿ ಆ ಪೂಜಾ ಬಂದವರು ತಾವದವ್ರು ಸ್ವಾಮಿ ಹೋ ಹೋ ಅಂದ. ಎಲ್ಲ ಸಂಗೀತಗಾರ ಶಿರೋಮಣಿ ಇವರು ಬಂದವರು ದಾರಿಲೋ ದಾರಿಲೋ ಏನು ಆಗಲಿ ವಿಚಾರ ಮಾಡಿದ್ರು ವಿಚಾರ ಆಗಲಾರದು. ಏನು ಮಾಡ್ಬೇಕಲ್ಲ ಸಂಗೀತಗಾರ ಶಿರೋಮಣಿ ಹಾ ಅವರ ದೊಡ್ಡರಾಜನಿಗೆ ಕಾಣಬಹುದು. ಶಾಪ ತನಾಯ್ ಬಿಟ್ಟು ತನಾಯ್ ಬಿಟ್ಟು ಚಂದ ವಿದೇಶಿ ಮಾತಾಡಿಸಿ ನೋಡುವಂತಲೇ ನೋಡೋಣ ಸರ್. ಬಂದವರು ತಾವದವ್ರು ಸ್ವಾಮಿ ಹೋ ಹೋ ಅಂದ. ಹಾ ಮೂರ್ತಿ ಪಾತಾಳ ಶಾಪ ಮೊದಲಾದ 14 ತಲೆಗಳು ಹಾ ಬಿಟ್ಟು ಏನು ಥಟ್ಟನೆ ಹಾರಿ ಶಾಪ ಅಪ್ಪರವನ್ನ ಮೆರೆದನ್ನು ಘೋರ ಗರ್ಜನೆ ಅಂಜದಳತ್ತದೆ. ಹಾ ಬಂದರೆ ದಾರದ ಕೆಳಗಾಡಿ ಓಹೋ ನಮಗಾದ್ರು ಸಾರಥಿ ಸಾರಥಿ ಅನ್ನೋರು ತಾವದಾರ ಕೋತಿ ಸುಮ್ಮನೆ ಯಾಕೆ ನಿತ್ತಿ ನಾರದಾರಂದ್ರೆ ಸತ್ಯಪದ ಶ್ರೇಷ್ಠ ಧರ್ಮ ಪಾರಿನಾದ ಹಾ ಸ್ವರೂಪಗೆ ಮತ್ತು ವರ್ಜನೆಗೆ ಶಾಪ ಶೂನ್ಯ ಪೀಠ ಗರ್ಜನೆಗೆ ನಿಗುಡಿ ನಿಗುವ ವಚನೆ ಹಾ ಸತ್ಯ ಧರ್ಮಚರ್ಯ ಶಾಪ ಪರಿಪಾಲಿಸನೆ ಹಾ ಸಜ್ಜನಿಗೆ ಸಜ್ಜನ ರಕ್ಷಣೆ ಶಾಪ ಶಿಷ್ಟಾಚರಣೆ ಹಾ ನಮ್ಮ ಗುಣಗಾಲಿ ಮಂದಹಾದನ ರಕ್ಕಸರ ಕುಲಕಂಠಿಗೆ ಶಾಪ ಭಾರತೀ ದೇವಿ ಲಕ್ಷ್ಮೀ ದೇವಿ ಬಂದರು ದಾರಂದ ಕೇಳಿ ಸೇವಕ ಸಾರಥಿ ಹಾ. ನಾನು ಶಿವರಾಜ ನಾನು ಜೈ ಬೀರ್ ಜೈಕರ್ ಓಹೋ ಶಿವ ಮಹಾರಾಜ ಆದ್ರೆ ಬಹು ಸೈಜಾಯ್ತು ಕುಂತಂತ ಇವನಿಗೆ ಬಹು ಆನಂದ ತೋರಿತು. ನಿಮ್ಮಿರುವ ರಾಜಮಂದಿರ ಬಿಟ್ಟು ನಡೆದಿರುವ ಸುಂದರ ಸಭಾಮಂದಿರಕ್ಕೆ ಬಂದು ಕಾನೂನು ಕೊಂಡ ಹಿಂದವೈರಿ ಒಳಗಾಂಡ. ಸಾರಥಿ ಹಾ ನಾನು ಸಭಾಸ್ಥಾನಕ್ಕೆ ಬಂದ ಕಾರಣವೇನೆಂದ್ರೆ ಶಾಪ ಸತ್ಯ ಸತ್ಯ ಬ್ರಹ್ಮಚರ್ಯ ಹಾ
ಉಳುವ ಹಾ ಈ ದೇವಿ ಆಜ್ಞದ ಕರೆಸದ ಕಾರಣಕ್ಕೆ ಬರುವೈತ್ರ ಸಾರಥ್ಯತೆ ಜಾಗ್ರತೆ. ಬಂದ್ರೆ ಸೈಜ್ ಆಯ್ತು ನನಗೆ ಆದ್ಮೇಲೆ ಬುದ್ಧಿ ಹೇ ಅಪ್ಪ ಸಾರಥಿ, ತಾಯಿ ಬೇಗನೆ ನನ್ನ ಪುತ್ರಾದಿಗಳನ್ನು ಮತ್ತು ಸೇವಕ ಯುಕ್ತಿಯರನ್ನು ಹಾ ಬರಮಾಡುವಂತವರಾಗು. ಈ ನನಗೆ ಪಂಚಾರತಿ ಬೆಳಗಿ ಆಶೀರ್ವಾದ ಮಾಡೆಂದು ಹೇಳು. ಹಾ ಕಂದಾಯದ ಮನಕ್ಕೆ ಆನಂದ. ಅದೇ ಕೇಳಲು ತರಿಸ್ತಾರೆ ತಾಯಿ.
ಗಪ್ಪತ್ತಳ ಬಾಯಿ ಗಪ್ಪತ್ತಳ ಗಪ್ಪತ್ತಳ ಅದಕ್ಕೆ ಸದ್ದಿನೇ ಪರಾಮಯ ನಿನ್ನ ನಾಮವನ್ನು ಗೈದ ಪುರುಷರು ಗವಮಯನ ದಾಟಿ ಮುಕ್ತಿಯ ಪಡೆಯುವುದು ಸತ್ತಿರುವುದು ನಿನ್ನ ಸ್ರೋತದ ವಿನ ಈ ಜಗತ್ತು ಅಗಲಾಡುವುದು ಪ್ರಾಚೀನ ಕಾಲದಲ್ಲಿ ಮದುಕೈ ಬಟ್ಟೆಗಳನ್ನು ಕೊಲ್ಲದಂತೆ ಈಗ ಮಂದಮಟ್ಟಿನಾದ ಮಹಿಷಾಸುರನನ್ನು ಕೊಂದು ಆತನ ಮಾರ್ಗವನ್ನು ನಾಶ ಮಾಡಿ ನಮ್ಮನ್ನು ಕಾಪಾಡಬೇಕೆಂದು ಜಯ ಆರತಿನೇ ಎತ್ತಿರುವೆನು. ನಿನ್ನ ಮೇಲೆ ಶಶಿನಿಷ್ಠ ನಿನ್ನ ಇಚ್ಛೆಯಂತೆ ಜಯ ಆಶೀರ್ವಾದವನ್ನು ಕೊಡಬೇಕಮ್ಮ ತಾಯಿ, ನಿನ್ನೆ ನಮ್ಮನ ತಾಯಿ. ಏ ಅಮ್ಮ ತಾಯಿ, ನಮ್ಮ ಮೇಲೆ ಕೃಪೆಯನ್ನು ಮಾಡಿಯ ದೂರನಾದ ಮೈಸಾಸುರ ಮರ್ದಿಯನನ್ನು ದೂರವನ್ನು ನಾರ್ಬಲನ್ನು ಮಾಡಿ ನಿನ್ನ ಕಾರ್ಯಗಳನ್ನು ಇನ್ನ ಮೇಲೆ ಸುರುವುದು. ಹೇ ಜಗನ್ಮಾತೆ, ನಿನ್ನ ವಾಣಿ ಚಂದ್ರಕ್ಕೆ ಮಕರಡಗಳೆಂಬ ಚಕೋರ ಪಕ್ಷಿಗಳು ಆನಂದದಲ್ಲಿ ಮುಳುಗಿರುವಾಗ ನಿನ್ನ ಯಾತ್ರ ಭಯವು ಆ ದುಷ್ಟನಾದ ಮಹಿಷಾಸುರನ್ನು ಮರ್ದಿಸಿ ತ್ರಿಲೋಕದಲ್ಲಿ ಅಹಂಕಾರವನ್ನು ಪರಿಸ್ಥಿಸಿ ಕೀರ್ತಿ ಪಾಲಿಸಬೇಕೆಂಬ ಜನನಿ ಈ ಜಗತ್ ಕಲ್ಯಾಣಿ. ಸರ್ವಸೂಲನೆ, ಇನ್ನ ಮೇಲೆ ನೀವು ನಿಶ್ಚಿತರಾಗಿ ಇರ್ರಿ. ಹೇಮಗಿರಿಯಲ್ಲಿ ನಿಶ್ಚಿತರಾಗಿ ವಾಸ ಮಾಡಿರಿ. ಆ ದುಷ್ಟ ಮಹಿಷಾಸುರನನ್ನು ನಾನು ನೋಡಿಕೊಳ್ಳುತ್ತೀನಿ. ಈಗಲೇ ಹೋಗಲನು ದೇವೇಂದ್ರ ಸಕಲ ಗುಣ ಸಾಂದ್ರ.